ಹೌದು, ದೊಡ್ಡವ್ರ ಮಾತು ಯಾವುದು ಚೆನ್ನಾಗಿರುತ್ತಂತೆ. ಕಮಾನ್ ಅಂಕಲ್. ಜಾರ್ಖಂಡ್ ಇಂದ ಜಾರ್ಕೊಂಡ್ ಬಂದ್ರು ಅಂದಂಗೆ ಇವ್ರು US ಇಂದ ಹಾರ್ಕೊಂಡ್ ಬಂದಿದ್ದಾರೆ. ಹೇಗಿದೆ ದಿನ? ಇಟ್ಸ್ ಗೋಯಿಂಗ್ ಗುಡ್ ಬ್ರೋ, ಪರವಾಗಿಲ್ಲ. ಓಕೆ. ಹಾಯ್, ಹಲೋ, ನಮಸ್ಕಾರ, ವಾಟ್ಸ್ಆಪ್, ಗುಡ್ ಮಾರ್ನಿಂಗ್ ಫ್ಯಾಮ್. ಮತ್ತೊಂದು ದಿನಕ್ಕೆ ಸ್ವಾಗತ ಅಲ್ಲ ಸ್ವಾಗತ. ಫಸ್ಟ್ ನಿಮಗೆಲ್ಲ ವೆಲ್ಕಮ್ ಮಾಡೋ ಬದಲು ನಾನು ದೇವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಗಿಫ್ಟ್ ಮಾಡಿರೋದು ಅವರಲ್ವಾ. ದೊಡ್ಡವ್ರಿಗೊಂದು ನಮಸ್ಕಾರ ಆ್ಯಂಡ್ ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ ಹೇಳ್ತಾ 6:30 ಎದ್ದಿದ್ದಾಯಿತು. ನಾನು ಇವಾಗ ಜಿಮ್ ಹೋಗ್ಬೇಕು. ಲೆಟ್ಸ್ ಗೋ. ಇವತ್ತಿನ ದಿನ ಅದೇನಾಗುತ್ತೆ, ಹೇಗಿರುತ್ತೆ, ಏನು ವಿಷಯ, ಏನು ಕತೆ ನನಗೆ ಗೊತ್ತಿಲ್ಲ. ಒಟ್ಟಿಗೆ ಟ್ರ್ಯಾಕ್ ಮಾಡೋಣ, ಎಂಜಾಯ್ ಮಾಡೋಣ. ಲೆಟ್ಸ್ ಗೋ. ಸೊ ಗಾಯ್ಸ್, ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ಅಕಸ್ಮಾತ್ ನಿಮಗೂ ಈಗಿರೋ ಜನ್ರೇಷನ್ ನಿಮಗೂ ಏನೋ ಮಾಡಬೇಕು ಅಂದರೆ, ಇಟ್ಸ್ ನಾಟ್ ಓನ್ಲಿ ಅಬೌಟ್ ಕಾಂಟೆಂಟ್ ಕ್ರಿಯೇಷನ್, ಬಟ್ ಏನೋ ಒಂದು ಮಾಡಬೇಕು ಅಂದಿದ್ರೆ ಫಸ್ಟ್ ನಿಮಗೆ ನೀವೇ ಚಾನ್ಸ್ ಹಾಕ್ಕೊಳ್ಳಿ. ಯಾರಿಗೂ ಪ್ರೂವ್ ಮಾಡಬೇಕು ಅಂತಿಲ್ಲ. ಫಸ್ಟ್ ನಿಮಗೆ ನೀವೇ ಚಾನ್ಸ್ ಹಾಕ್ಕೊಂಡು ನಿಮಗೆ ನೀವೇ ಪ್ರೂವ್ ಮಾಡ್ಕೋಬೇಕು. ಅದಾದಮೇಲೆ ಸೊಸೈಟಿಗೆ ಆಟೋಮ್ಯಾಟಿಕಾಗಿ ಪ್ರೂವ್ ಆಗುತ್ತೆ. ಬಿಡಿ, ಸೊಸೈಟಿಗೆ ಪ್ರೂವ್ ಮಾಡಬೇಕು ಅಂತ ಏನೂ ಇಲ್ಲ. ಫಸ್ಟ್ ನಿಮಗೆ ನೀವು ಪ್ರೂವ್ ಮಾಡ್ಕೊಳ್ಳಿ ಸಾಕು. ಬಿಕಾಸ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಇಂಪಾರ್ಟೆಂಟ್ ದ್ಯಾನ್ others' satisfaction. Six, come on guys. 7, 8, 9. ಒಂದು ವಿಷಯ ಗೊತ್ತಾ, ನಾನು ಮಾರ್ನಿಂಗ್ ಬಂದು ಅಣ್ಣನ ಒಂದು ವಿಷಯ ಹೇಳಿದೆ. ಏನು ಹೇಳಿ, ಹೆಂಗಿದೆ ಅಣ್ಣ ಲೈಫ್ ಅಂದೇಳಿ. ಮಾಮೂಲಿ. ಮಾಮೂಲಾಗಿ ಯಾಕೆ ಇರ್ಬೇಕು ಲೈಫ್ ಶುಡ್ ಬಿ ಆಲ್ವೇಸ್ ಹ್ಯಾಪಿ. ಲೈಫ್ ಯಾವತ್ತೂ ಕ್ರೇಜಿ ಆಗಿರಬೇಕು, ಅಡ್ವೆಂಚರ್ ಆಗಿರಬೇಕು. ಬಟ್ ನನ್ನ ಲೈಫ್ ಹೇಗಾಗಿದೆ ಅಂದರೆ, ಈಟ್, ಸ್ಲೀಪ್, ವರ್ಕ್ ರಿಪೀಟ್ ಆಗಿಬಿಟ್ಟಿದೆ. ಶಿಟ್. ಮೀ ಸೇ ಯು ಅ ಡಾರ್ಕ್ ಟ್ರುತ್ ಅಬೌಟ್ ನಮ್ಮ ಒಂದು ಸಿಸ್ಟಮ್ ಬಗ್ಗೆ. ಸೊ ನಮ್ಮ ಒಂದು ಸಿಸ್ಟಮ್ ಬಗ್ಗೆ ಒಂದು ಡಾರ್ಕ್ ಟ್ರುತ್ ಹೇಳ್ತೀನಿ, ನೋಡ್ಕೊಳ್ಳಿ. ಒಂದೇ ಸ್ಪಾಟ್ ಅಲ್ಲ, ಲೆಟ್ ಮಿ ಟೇಕ್ ಇಟ್ ಟು ಅನದರ್ ಸ್ಪಾಟ್. ಸೊ ಡೈಲಿ ಒಂದಷ್ಟು ಕಸನ ಇಲ್ಲೂ ಬಂದು ಡಂಪ್ ಮಾಡ್ತಾರೆ, ಓಕೆನಾ? ಸೊ ವಾಟ್ ಈಸ್ ಹ್ಯಾಪನಿಂಗ್ ಅಂದರೆ, ಈ ಒಂದು ರೋಡಿಗೆ ಕಸ ಗಾಡಿ ಬರದೆ ಇಟ್ಸ್ ಬೀನ್ ಲೈಕ್ 3 weeks. ಅದನ್ನ ನನಗೆ ಒಬ್ಬರು ಕಾಲ್ ಮಾಡಿ ಹೇಳಿದ್ದು. ಸೊ ಇದೇ ಒಂದು ಜಾಗದಲ್ಲಿರೋ ಮನೆಯವರು, ಓಕೆನಾ? ಆ್ಯಂಡ್ ದೇ ಆಲ್ಸೋ ಸೆಂಡ್ ಮಿ ಅ ಫೋಟೋ. ಸೊ ಫೋಟೋಲಿ ಏನು ಇದೆ ಅಂದರೆ, ಕಸ ಗಾಡಿಯವರು ದುಡ್ಡಿಸ್ಕೊಂಡು ಮನೆಯಿಂದ ಕಸ ಹಾಕ್ಸ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೊಂದು ಮೇನ್ ರೀಸನ್ ಏನು ಆಗ್ತುಂಟು ಅಂದರೆ, ಹೋಮ್ ಸ್ಟೇಸಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಕಸ ಗಾಡಿಯವರು ಕಸ ಹಾಕ್ಸ್ಕೊಳ್ಳೋದು. ಇದೆಲ್ಲ ನಮ್ಮ ಇದು ಬಂದಿರೋ ಸಿಸ್ಟಮ್ ಹಿಂಗೆ. ಸೊ ಇವಾಗಿನ ಜನ್ರೇಷನಲ್ಲಿ ಕಸ ಬಿಸಾಕಕ್ಕೂ ದುಡ್ಡು ಕೊಡಬೇಕು ಅಂದರೆ ಜನ ಏನು ಮಾಡ್ತಾರೆ, ಕಸನ ತಗೊಬಂದು ಪಬ್ಲಿಕಲ್ಲೇ ಹಾಕೋದು. ಸೊ ಇದು ಒಂದು ಎಕ್ಸಾಂಪಲ್ ಗೌರ್ಮೆಂಟ್ ಅವ್ರು ನೋಡಬೇಕಾಗಿರೋದು. ರೆಸ್ಟ್ ಎವ್ರಿಥಿಂಗ್ ಇಸ್ ಲೆಫ್ಟ್ ಟು ಯು ಗೈಸ್. ಆ್ಯಂಡ್ ಇಷ್ಟು ದಿನ ನಾನು ಜನರನ್ನು ಬ್ಲೇಮ್ ಮಾಡಿದೆ. ಜನರದ್ದು ತಪ್ಪಿದೆ, ನಮ್ಮ ಮಡಿಕೇಲಿರೋ ಸಿಸ್ಟಮ್ದು ತಪ್ಪಿದೆ. ಕಸ ಗಾಡಿಯವ್ರಿಗೆ ದುಡ್ಡು ಕೊಟ್ಬಿಟ್ಟು ಕಸ ಹಾಕಿಸ್ಕೊಂಡ್ರೆ ಇದೇ ರೂಢಿಯಾಗಿ ಮುಂದೆ ಎಲ್ಲರೂ ದುಡ್ಡು ಕೊಟ್ಬಿಟ್ಟು ಕಸ ಬಿಸಾಕೋ ಟೈಮ್ ಬರುತ್ತೆ. ಮಾರ್ಕ್ ಮೈ ವರ್ಡ್ಸ್, ಇದೇ ಆಗೋದು ಸೀನ್. ಲೆಟ್ಸ್ ಡೂ ಇಟ್. ಗೊತ್ತಿಲ್ಲ, ನಾವೆಲ್ಲ ಅದಕ್ಕೆ ಯೂಸ್ ಆಗಿಬಿಟ್ಟು ಮಾಡ್ತಿದ್ದೀವಿ ಅಂದರೆ ಮಾಡ್ಕೊಳ್ಳೋಣ. ಯಾವ ಒಂದು ಟೈಮ್ಸ್ ಬಂದಿದೆ ಅಂದರೆ, ಇನ್ನೊಬ್ರ ಕೈಯಿಂದ ರೂಲ್ ಹಾಕಿಸ್ಕೊಂಡು ಬೆಳೆಯೋಕ್ಕೂ ನೀವೇ ಓನ್ ರೂಲ್ ಕ್ರಿಯೇಟ್ ಮಾಡ್ಕೊಂಡು ಬೆಳೆಯೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇನ್ನೊಬ್ರು ಬಂದ್ಬಿಟ್ಟು ನೋಡಿ ನೀ ಇದನ್ನೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳೋದಲ್ಲ. ನನಗಿದು ಖುಷಿ ಇದೆ, ನಾ ಇದನ್ನೇ ಮಾಡ್ತೀನಿ, ಇಷ್ಟೇ ಲೈಫು, ನೀವೇ ಮಾಡಬೇಕು. ಯಾರು ಬಂದು ಗೈಡ್ ಮಾಡಿ. ವೆನೆವರ್ ಯು ಫೀಲ್ ಲೋ, ಒಂದು ವಿಷಯನ ನೀಟಾಗಿ ಮಾಡಿ. ಬೇರೆ ಕಡೆ ನಮ್ಮ ಮೈಂಡ್ ಡೈವರ್ಷನ್ ಹಾಗಾಗಲ್ಲ ಅಂದರೆ, ಕಮ್ ಅಪ್ ಲೈಕ್ ದಿಸ್ ಆ್ಯಂಡ್ 10 ಪುಷಪ್ಸ್ ಹೊಡೀರಿ. ರೆಡಿ, ಲೆಟ್ಸ್ ಗೋ. 1, 2, 3, 4, 5, 6, 7, 8, 9, 10, 11. One for God and one for me. Life ತುಂಬಾನೇ ಟೀಚ್ ಮಾಡ್ತುಂಟು ಗೈಸ್, ಸೀರಿಯಸ್ಲಿ. ವಿ ಆಲ್ ಗಾಟ್ ಒನ್ ಲೈಫ್ ಆ್ಯಂಡ್ ವಾಟ್ ಆರ್ ವಿ ಡೂಯಿಂಗ್ ಗೊತ್ತಾಗ್ತಿಲ್ಲ. ಆ್ಯಂಡ್ ಎಲ್ಲರದ್ದು ತಲೆಯಲ್ಲಿ ಇದು ಬರಲ್ಲ. ಬಂದವ್ರ ತಲೆಯಲ್ಲಿ ಉಳ್ಕೊಂಡು ವರ್ಕ್ ಮಾಡೋರು ಕಮ್ಮಿ, ವರ್ಕ್ ಮಾಡಿ ಗೆದ್ದವರು ಕಮ್ಮಿ, ವರ್ಕ್ ಮಾಡಿ ಕಲ್ತವರು ಕಮ್ಮಿ.
ನಾನು ಏನಾದರೂ ಮಾಡಬೇಕು ಅಂದಿದ್ದೀನಿ. ಐ ಡೋಂಟ್ ನೋ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಬಟ್ ಐ ವಿಲ್ ಡೂ ಸಮಥಿಂಗ್. ನಾನು ಆವಾಗಲೇ ಜಿಮ್ಮಿನ ಬರ್ತಾ ಹೇಳಿದ ಥರನೇ ಆಗ್ತಾ ಉಂಟು. ಈಟ್ ಸ್ಲೀಪ್ ವರ್ಕ್ ರಿಪೀಟ್, ಈಟ್ ಸ್ಲೀಪ್ ವರ್ಕ್ ರಿಪೀಟ್. ವಾಟ್ ಈಸ್ ಲೈಫ್? ವಾಟ್ ಈಸ್ ಲೈಫ್? ವಾಟ್ ಈಸ್ ಲೈಫ್ ಗೊತ್ತಿಲ್ಲ. ಫೈಂಡ್ ದ ಆನ್ಸರ್. ಒನ್ಸ್ ಯು ಫೈಂಡ್ ದ ಆನ್ಸರ್ ಫಾರ್ ವಾಟ್ ಯು ಆರ್ ಸರ್ಚಿಂಗ್ ಫಾರ್ ಅಲ್ಲ, ಎಲ್ಲ ಸಿಗ್ಬಿಡುತ್ತೆ. ದೇವರು ಎಲ್ಲರಿಗೂ ಒಂದೊಳ್ಳೆ ದಿನ ಕೊಡ್ತಾರೆ ಅಂದರೆ ನನಗೂ ಒಂದೊಳ್ಳೆ ದಿನ ಕೊಟ್ಟೇ ಕೊಡ್ತಾರೆ. ಆ್ಯಂಡ್ ನಾನು ಅವತ್ತಿಂದ ಒಂದು ಹೊಸ ಮೈಕೆ ತೆಗೆಯೋಣ ಅಂತಿದ್ದೆ, ಬಟ್ ನಮ್ಮದು ರಿಯಲ್ ಕನ್ನಡ ಟಾಕ್ಸ್ ಪೇಜ್ ಇತ್ತು ಗೊತ್ತಾ. ಆ ಪೇಜ್ ಮೇಲೆ ನಾವು ವರ್ಕ್ ಮಾಡ್ತಿರುವಾಗ ನಮ್ಮ ಹತ್ರ ಒಂದು ಸಣ್ಣ ಮೈಕ್ ಇತ್ತು, ಒಂದು ಚುಕ್ಕಿ ಮೈಕ್, ನಾಟ್ ಎಕ್ಸ್ಪೆನ್ಸಿವ್ ಮೈಕ್, ಬಟ್ ಒಂದು ಸಣ್ಣದು. ಸೊ ಅದನ್ನ ಯೂಸ್ ಮಾಡ್ತಿದ್ದಿಲ್ಲ. ಅದು ನಮ್ಮ ರಕ್ಷಿತ್ ಅಂತೀನಿ, ನಮ್ಮ ಅಬೀಬ್ ಜೊತೆ ಇತ್ತು. ಸೊ ಅದನ್ನು ಹೋಗಿ ಕಲೆಕ್ಟ್ ಮಾಡ್ಕೊಂಡ್ಬರ್ತೀನಿ, ಅಟ್ಲೀಸ್ಟ್ ನಾನಾದರೂ ಯೂಸ್ ಮಾಡ್ತೀನಿ. ಬಟ್ ಅವ್ರಿಗೆ ಅದು ಯೂಸ್ ಮಾಡ್ತಾರೆ ಅಂತ ಗೊತ್ತು, ಬಟ್ ಅವರೇ ಪೇ ಮಾಡಿದ್ದು, ಬಟ್ ನಾನು ಹಾಫ್ ಪೇಮೆಂಟ್ ಕೊಡ್ತೀನಿ ಅವ್ರಿಗೆ. ಸೊ ಲೆಟ್ ಮೀ ಮೇಕ್ ಯೂಸ್ ಆಫ್ ಇಟ್. ನಾವು ಇವಾಗ ಅಬೀಬ್ ರೋಡ್ ಯೂಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸರಿ, ಅಬೀಬ್ ರೋಡ್ ಶಾಪ್ ಹತ್ರ ಹೋಗ್ತಾ ಇದ್ದೀವಿ, ಬನ್ನಿ. ಆ್ಯಂಡ್ ನಮ್ಮ ಮನೆ ನೀವು ಎಲ್ಲಿ ಕೇಳ್ತೀರಾ ಅಂದರೆ, ನಮ್ಮ ಮನೆ ತುಂಬ ದೊಡ್ಡದಂತ ಇಲ್ಲ, ಬಟ್ ಇವಾಗಿರೋ ಮನೆಗಿಂತ ದೊಡ್ಡ ಮನೆ ನಾನು ಕಟ್ಸ್ತೀನಿ. ಟೈಮ್ ಬರುವಾಗ ಅದೇ ಹೇಳ್ತಾರಲ್ಲ, ದೇವರು ಎಲ್ಲರಿಗೂ ಒಂದು ಟೈಮ್ ಕೊಟ್ಟರೆ ನಮಗೂ ಒಂದು ಟೈಮ್ ಕೊಡ್ತಾರೆ. ಟೈಮ್ ಬರೋ ಟೈಮಲ್ಲಿ ನಾನು ಮನೆ ಕಟ್ಸ್ತೀನಿ. ಆ್ಯಂಡ್ ಇವಾಗ ಒಂದು ಕ್ಯೂಟ್ ಮನೇಲಿ ಇದ್ದೀವಿ, ಪರವಾಗಿಲ್ಲ. ದೇವರು ಇಲ್ಲಿ ಕಂಡಿರೋದಕ್ಕೆ ಕಮ್ಮಿ ಅಂತ ಮಾಡಿಲ್ಲ, ಆದರೂ ಇವಾಗ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನಾವು ಪ್ರತಿದಿನ ದೇವ್ರನ್ನ ಕೇಳ್ತಾ ಇರಬೇಕಂತೆ, ಕೊಡಿಸಿ ಅಂತೇಳಿ. ದೇವ್ರು ನಮಗೊಂದು ಪ್ಲ್ಯಾನ್ ಎಲ್ಲ ಇಟ್ಟಿದ್ದಾರೆ. ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಂಟ ನಾವು ಸ್ವಲ್ಪ ಪೇಷನ್ಸಲ್ಲಿ ವೆಯ್ಟ್ ಮಾಡ್ತಾ ಇರಬೇಕಷ್ಟೆ. ಚಲೋ. ವಿಷಯಕ್ಕೆ ನಾವೊಂದು ಒಳ್ಳೆ ಸೀನ್ನ ಮಿಸ್ ಮಾಡ್ಕೊಂಡ್ಬಿಟ್ಟೆ. ನನ್ನೊಟ್ಟಿಗೆ ಒಂದು ಗೋಪ್ರೋ ಇದ್ರೆ ಚೆನ್ನಾಗಿರೋದಂತ. ಕಾಪ್ಸ್ ಹೆಂಗ್ ಗೊತ್ತಾ ಚೇಸಿಂಗ್ ಹೋಗ್ತಾರೆ, ನಿಮಗೂ ಗೊತ್ತಿಲ್ಲ ಅಂದರೆ ನನಗೂ ಗೊತ್ತಿದ್ದಿಲ್ಲ. ಆ್ಯಂಡ್ ಇವತ್ತು ಫಸ್ಟ್ ಟೈಮ್ ನಾನು ಕಾಪ್ನ ನನ್ನ ಗಾಡಿಲಿ ಹಾಕೊಂಡು ಚೇಸಿಂಗ್ ಮಾಡಿದ್ದೀನಿ, ನನ್ನ ಗಾಡಿನ. ಬಟ್ ಅವ್ರು ಸಿಕ್ಕಿಲ್ಲ, ಎಲ್ಲೋ ಮಿಸ್ ಆಗಿಬಿಟ್ರು. ಮಜಾ ಇರೋದು ಬಿಡಿ. ಅಂದರೂ ಕಾಪ್ ಇರುವಾಗ ನಾನು ಹಂಗೆಲ್ಲ ಇಟ್ಕೊಂಡು ಬ್ಲಾಗ್ ಮಾಡೋಕ್ಕಾಗಿಲ್ಲ ಬಿಡಿ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಬೆಟರ್ ಲಕ್. ಬ್ರೋದು ಹೊಸ ಫೋನ್. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಗೊತ್ತಾ, ನಾನು ಇವರು ಎಲ್ಲ ಒಂದು ಟೈಮಲ್ಲಿ ಇದು ಮಾಡ್ತಿದ್ದೋ ವಿಡಿಯೋ, ರಿಯಲ್ ಕನ್ನಡ ಟಾಕ್ಸ್. ಎಂತ ಮಾಡೋದು ಅದನ್ನ? ಬರುತ್ತೆ ಶಾರ್ಟ್ಲಿ ಏನೋ. ಆ್ಯಂಡ್ ಮೈಕ್ ಇದೆ ನೋಡಿ, ಚೆನ್ನಾಗಿದೆಯಪ್ಪ. ಯಾರಾದ್ರು ತೊಗೊತೀರಾ ಅಂದರೆ ನೀವು ತೊಗೊಳ್ಳಿ. ಸ್ಟಾರ್ಟಿಂಗ್ ಯಾರಾದರೂ ಮಾಡ್ತಿದ್ದೀರಾ ವ್ಲಾಗನ್ನ ಮಾಡಬೇಕಂದ್ರೆ. ಎಲ್ಲಿ ಉಗಾಂಡ? ಇದು ನೋಡ್ಕೊಳ್ಳಿ, ಇದೇ ಕಂಪನಿ. ಸ್ಮಾರ್ಟ್ ವರ್ಕ್ ಮಾಡಿದೆ ಬ್ರೋ, ಅರ್ಧ ಹಾಕ್ಬಿಟ್ಟು. ನೋಡಿ ತಗೊಳ್ಳಿ, ಚೆನ್ನಾಗಿದೆ. ನಾನು ಇವಾಗ ಇದನ್ನೇ ಯೂಸ್ ಮಾಡ್ತೀನಿ. ಆಡಿಯೋ ಕ್ವಾಲಿಟಿ ನಂದು ಬ್ಲಾಗಲ್ಲಿ ಬರುತ್ತೆ, ನೋಡಿ ಚೆಕ್ ಮಾಡ್ಕೊಳ್ಳಿ. ಸಿಯಾ, ಲೆಟ್ಸ್ ಲೀವ್. ಬಾಯ್. ನಮ್ಮ ಬ್ರೋಗ್ ಸ್ವಲ್ಪ ನಾಚಿಕೆ ಎಲ್ಲ ಬಿಟ್ಬಿಡಿ, ಜನ ಕೇರ್ ಮಾಡಲ್ಲ. ಏನಂತೀರ ಬ್ರೋ? ಹೌದು ಕರೆಕ್ಟ್. ಅಂಕಲ್ನ ಗೊತ್ತಾ, ನಮ್ ರೀಲಲ್ಲಿ ಫುಲ್ ಮಿಂಚಿಂಗ್ ಆಗಿದ್ರು ಗೊತ್ತಾ. ಅಂಕಲ್ ಫುಲ್ ಫೇಮಸ್. ಕಾಫಿ ಕುಡಿದ್ರಾ? ಬನ್ನಿ ಇನ್ನೊಂದು ರೌಂಡ್ ಕುಡಿಯೋಣ ನೆಕ್ಸ್ಟ್ ಟೈಮ್. ಸೂಪರ್. ಅಂಕಲ್ ಫುಲ್ ಮಿಂಚಿದೀನಿ ಅಂದ್ರು. ಬಿಡಿ ಗಾಯ್ಸ್, ನಮ್ ಬ್ಲಾಗ್ ಅಲ್ಲಿ ಬಂದ್ರೆ ಎಲ್ಲ ಮಿಂಚದೆ ಮಡಿಕೇರಿಯಲ್ಲಿ. ಎಲ್ಲಾದ್ರೂ ನನ್ನ ಜೊತೆ ಬಂದು ಜಾಯ್ನ್ ಆಗ್ತೀರಾ ಬ್ಲಾಗ್ ಮಾಡಕ್ಕೆ? ಬನ್ನಿ ಬ್ಲಾಗ್ ಮಾಡೋಣ. ಸರಿ, ಸಿಗೋಣ. ಆರಾಮಲ್ಲ? ಬಾಯ್ ಮಾಡಿ ಎಲ್ಲರಿಗೂ. ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ. ನಾನು ನಿಮ್ನೊಂದು ಕ್ವಶನ್ ಕೇಳ್ತೀನಿ. ಯು ಓನ್ ದಿಸ್ ಪ್ಲೇಸಾ? ಅವ್ರು ಓನ್ ಮಾಡ್ತಾರಾ? ಅದೇ, ಬಟ್ ಯು ಓನ್ ದಿಸ್ ಪ್ಲೇಸ್ ತರ, ಲೈಕ್ ಈ ಶಾಪ್ ನ ನೀವು ತಾನೇ ಓನ್ ಮಾಡ್ತೀರಾ? ಅಂಕಲ್, ನಾನು ನಿಮ್ನೊಂದು ಕ್ವಶನ್ ಕೇಳಲಾ? ಅಂಕಲ್ನ ಕೇಳ್ತೀನಿ. ಅಂಕಲ್, ನಿಮ್ನೊಂದು ಕ್ವಶನ್ ಕೇಳಲಾ? ಲೈಫಲ್ಲಿ ತುಂಬಾ ಮೇಲ್ ಬರ್ಬೇಕು, ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೇಕಂದ್ರೆ ಒಂದು ಐಡಿಯಾ ಕೊಡಿ. ಕಮಾನ್. ಹೌದು, ದೊಡ್ಡವ್ರ ಮಾತು ಯಾವುದು ಚೆನ್ನಾಗಿರುತ್ತಂತೆ. ಕಮಾನ್ ಅಂಕಲ್. ಬಿಸ್ನೆಸ್ ಮಾಡಕ್ಕೆ ದುಡ್ಡು ಬೇಕು ಮೊದಲು. ದುಡ್ಡು ಇದ್ರೆ ಬಿಸ್ನೆಸ್ ಮಾಡಬೇಕು. ಅಕಸ್ಮಾತ್ ಇವಾಗ ನಾನು ಸ್ಕ್ರಾಚಿಂಗ್ ಶುರು ಮಾಡ್ತೀನಿ, ನನ್ನ ಹತ್ರ ದುಡ್ಡಿಲ್ಲ. ಸೂಪರ್. ಬ್ಯಾಂಕಲ್ಲಿ ಬಾರೋ ಮಾಡಬೇಕಾಯ್ತು, ಲೋನಲ್ಲಿ ಬಾರೋ ಮಾಡಬೇಕಾದ್ರೆ ನೀನು ಎಸೆಟ್ ಮೇಲೆ ಕೊಡ್ತಾರೆ. ಓಕೆ. ಅಂಡ್ ಬಿಸ್ನೆಸ್ ಐಡಿಯಾಸ್ ಏನಾದರೂ ಇದೆಯಾ? ಬಿಸ್ನೆಸ್ ಐಡಿಯಾ ಓಕೆ. ನೀವು ಹೇಗೆ ಶುರು ಮಾಡಿದ್ರಿ ಇದನ್ನ? ನಾವು ಪಾರ್ಟ್ನರ್ಶಿಪ್ಪಲ್ಲಿ ಇದ್ದೆವು. ಓಕೆ. 7 ಜನ ಇದ್ದರು. ಮತ್ತು ಅವ್ರನ್ನೆಲ್ಲ ದುಡ್ಡು ಕೊಟ್ಟುಬಿಟ್ಟು
ರಿಸಾಲ್ವ್ ಮಾಡಿದೆ ಪಾರ್ಟ್ನರ್ಶಿಪ್. ಓಕೆ, ಇವಾಗ ನಾನು ನಿಮ್ಮನ್ನ ಇನ್ನೊಂದು ಒಳ್ಳೆ ಫಾಸ್ಟ್ ಕ್ವಿಕ್ ಕ್ವೆಶನ್ ಕೇಳ್ತೀನಿ. ಇವಾಗ ನೀವು ನನಗಿಂತ ತುಂಬ ದೊಡ್ಡವರಿದ್ದೀರಾ, ಇವಾಗ ನಾನು ಈ ಸಣ್ಣವನಿದ್ದೀನಿ, ಹಿಡೀನಿ ಬ್ರೋ, ಈ ಸಣ್ಣವನಿದ್ದೀನಿ. ಇವಾಗ ನೀವು ಇಲ್ಲಿಗಂತ ಕಲ್ತಿರೋ ಲೈಫ್ ಲೆಸನ್ಲಿ ನನ್ಗೆ ಏನಾದ್ರು ಒಂದು ನನ್ನ ಲೈಫಲ್ಲಿ ನಾನು ಮುಂದೆ ಬರಬೇಕು ಅಂತ ಇವಾಗ ನಾನು ದೊಡ್ಡವ್ರನ್ನ ಕೇಳ್ತೀನಿ. ಇವಾಗ ನನಗೂ ಏನಾದ್ರು ಒಂದು ಒಳ್ಳೆ ಸಜೆಷನ್ ಕೊಡ್ತೀರಾ ಅಂದ್ರೆ ಏನ್ ಕೊಡ್ತೀರಾ? ಏನು ಮಾಡಬೇಕು ಈಗ? ಇವಾಗ ಎಲ್ಲ ಅಂದ್ರೆ ನಾನು ನಿಮ್ಮ ಒಪಿನಿಯನ್ ಕೇಳ್ತಿರೋದು. ಇವಾಗ ನೋಡಿ, ನೀವು ಲೈಫಲ್ಲಿ ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡಿರೋರು, ನಾನು ಇವಾಗ ಗ್ರೋ ಆಗ್ತಿರೋನು. ಇವಾಗ ಬೆಳೆದಿರೋ ನಿಮ್ ಕೈಯಿಂದ ಒಂದು ಲೈಫ್ ಅಡ್ವೈಸ್ ನೀವೇನ್ ಕೊಡ್ತೀರಾ ನನ್ಗೆ? ಏನು ಬಿಸ್ನೆಸ್ ಎಸ್ಟೇಟ್ ಮಾಡಬೇಕು ಅಂತ ಏನು ನೋ ಐಡಿಯಾ. ಇವಾಗ ಲೈಫ್ ಮೇಲೆ ಏನಾದ್ರು ಇರ್ತದಲ್ಲ. ಬಿಸ್ನೆಸ್ ಮಾಡ್ಬೇಕಂದ್ರೆ ನಾನು ಇವಾಗ ಒಂದು IT ಕಂಪನಿಗೆ ವರ್ಕ್ ಮಾಡ್ತಿದ್ದೀನಿ. ನನಗೆ ಆಲ್ವೇಸ್ ಕಂಪ್ಯೂಟರ್ ಮುಂದೆ ಕೂರೋದು ಖುಷಿ ಇದೆ, ನನಗೆ ಜನ ಜೊತೆ ಮಾತಾಡೋಕೆ ಖುಷಿ ಇದೆ, ಜನ ಜೊತೆ ಇಂಟ್ರಾಕ್ಟ್ ಮಾಡೋಕೆ ಖುಷಿ ಇದೆ, ವ್ಲಾಗ್ ಮಾಡೋದ್ಮೇಲೆ ಖುಷಿ ಇದೆ, ಎಲ್ಲ ಖುಷಿ ಇದೆ. ನೀವೇನ್ ಸಜೆಸ್ಟ್ ಮಾಡ್ತೀರಾ? ಬಿಸ್ನೆಸ್ ಓಕೆ, ಬಿಸ್ನೆಸ್ ಮಾಡೋದು ಖುಷಿ ಇದೆ, ಬಟ್ ನನಗೆ ರಿಸ್ಕ್ ತಗೊಳ್ಳೋದು ಖುಷಿ ಇದೆ, ಬಟ್ ರಿಸ್ಕ್ ಬೇರ್ ಮಾಡೋಕ್ಕೂ ಖುಷಿ ಇಲ್ಲ. ರಿಸ್ಕಲ್ಲೇ ಬರೋದಿಲ್ಲ, ರಿಸ್ಕಲ್ಲೇ ಮೇಲೆ ಬಂದಿದೆ, ಝೀರೋದಿಂದ ಬಂದಿದೆ. ಓಕೆ ಅಣ್ಣ, ನೀವೊಂದು ಲೈಫ್ ಅಡ್ವೈಸ್ ಕೊಡ್ತೀರಾ ಅಂದ್ರೆ ಏನ್ ಕೊಡ್ತೀರಾ? ಏಮ್ ಇರ್ಬೇಕು, ನಾವು ರೀಚ್ ಆಗಿ ಡ್ರೀಮ್ ಬಿಗ್ ಅಂತೀರಾ? ಡ್ರೀಮ್ ಬಿಗ್, ಡ್ರೀಮ್ ಬಿಗ್, ರೀಚ್ ವರ್ಕ್ ಹಾರ್ಡ್. ಸೂಪರ್ ಸೂಪರ್, ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ ಯು ಅಂಕಲ್, ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು, ಥ್ಯಾಂಕ್ ಯು ಅಣ್ಣ. ನಾನು ಬ್ಲಾಗಲ್ಲಿ ಬರ್ತೀರಾ? ನಂದು ಯೂಟ್ಯೂಬ್ ಹೇಳ್ತೀನಿ, ನೀವು ನೋಡ್ಕೊಂಡಿರ್ಬೇಕಲ್ಲ. ನಾನು ಯೂಟ್ಯೂಬ್ ಸಿಂಪಲ್ ಶಶ್ ಅಂದಿದೆ, ಸಿಂಪಲ್ ಶಶ್ ಯೂಟ್ಯೂಬ್ ಅಲ್ಲಿ ಕೊಟ್ರೆ ಬರುತ್ತೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಗೆ 22,000 ಫಾಲೋವರ್ಸ್ ಇದ್ದಾರೆ. ನಾನು ಪಕ್ಕ ಆಗ್ತೀನಿ, ಪಕ್ಕ ನಿಮ್ಗೆ ಬಂದು ರೆಕಗ್ನೈಸ್ ಮಾಡ್ತಾರೆ. ನೆಕ್ಸ್ಟ್ ದಿನ ನೋಡಿ, ನೆಕ್ಸ್ಟ್ ದಿನ ವಾಪಸ್ ಶಾಪಿಂಗ್ ಬರ್ಬೇಕು ನೀವು ಹೇಳ್ತೀರಾ ಇದೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್. ಹಾಯ್, ಲೈಟೇ ಇಲ್ವಲ್ಲೋ? ಹಾಯ್, ದಿಸ್ ಇಸ್ ಶಶಾಂಕ್ ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಮೈಕ್. ಇಟ್ಟಿರೋ ಫೋನು ಕರೆಕ್ಟಾಗಿ ನಿಲ್ಲಲ್ಲ, ಇರೋ ಲೈಫು ಕರೆಕ್ಟಾಗಿ ನಿಲ್ಲಲ್ಲ. ಇಲ್ಲಿ ಬಿಡಿ, ಪರವಾಗಿಲ್ಲ. ಹಾಯ್, ದಿಸ್ ಇಸ್ ಶಶಾಂಕ್ ಆ್ಯಂಡ್ ಇದು ನನ್ನ ಹೊಸ ಮೈಕ್. ನನಗೆ ಗೊತ್ತಿಲ್ಲ ಹೇಗೆ ರೆಕಾರ್ಡ್ ಆಗ್ತದೆ ಹೇಳಿ, ಆ್ಯಂಡ್ ಇವಾಗ ಟೆಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಆ್ಯಂಡ್ ನನಗೆ ಖುಷಿ ಆಗ್ತುಂಟು, ಬಿಕಾಸ್ ಇದರಲ್ಲಿರೋದು ಒಂದು ಇದಿದೆ ಗೊತ್ತಾ, ಕ್ರೇಜಿ. ಆಕ್ಚುಲಿ ಗೈಸ್, ಮೈಕ್ ಏನೋ ಒಂಥರ ಮಜಾ ಇದೆ. ಬೇಸಿಗೆ ನಮ್ಮ ಕ್ಯೂಟ್ ಬಾಯ್ನ ಗೊತ್ತಾನೆ, ರತನ್ ಬಾಯ್, ಆಲ್ ದ ವೇ ಫ್ರಮ್ US. ಜಾರ್ಖಂಡ್ ಇಂದ ಜಾರ್ಕೊಂಡ್ ಬಂದ್ರು ಅಂದಂಗೆ ಇವ್ರು US ಇಂದ ಹಾರ್ಕೊಂಡ್ ಬಂದಿದ್ದಾರೆ. ಇವ್ರನ್ನ ಈ ಆಂಗಲ್ ನೋಡಕ್ಕಿಂತ ಈ ಆಂಗಲ್ ನೋಡಕ್ ಚಂದ. ವಾವ್ ಗಾಯ್ಸ್, ಕೆಲ್ಸ. ಸೈಕ್ ವಿಷಯಕ್ಕೆ ನಾನು ನಿಮ್ಗೊಂದು ಒಳ್ಳೆ ವಿಷಯ ಹೇಳ್ತೀನಿ. ಸೊ ಇಫ್ ಯು ಗೈಸ್ ಆರ್ ಇನ್ ಬ್ಯಾಂಗ್ಳೂರ್ ಅಂಡ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್, ನೆಕ್ಸ್ಟ್ ಸ್ಯಾಟರ್ಡೆ ಮೀನ್ಸ್ 27th ಸಕ್ಕತ್ತಾಗಿರೋ ಒಂದು ಈವೆಂಟ್ ಆಗ್ತುಂಟು. ಸೊ ಬಿಗ್ 100 acres ಆಫ್ ಲ್ಯಾಂಡ್ ಅಲ್ಲಿ ಎಲ್ಲ ಪ್ಲಾಂಟ್ಸ್ ನಡ್ತಾ ಇದ್ದಾರೆ. ಅಂಡ್ ನಾನು ಕೂಡ ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಎಲ್ಲಿ ನಿಯರ್ ಕೆಂಪೇಗೌಡ ಲೇಔಟ್ ಅಂತ ಆಯ್ತಾ. ಸೊ ಅಲ್ಲಿಗೆ ಸೊ ಇಫ್ ಯು ಗೈಸ್ ಆರ್ ಆಲ್ಸೋ ವಿಲ್ಲಿಂಗ್ ಟು ಜಾಯಿನ್, ದೆನ್ ಅಲ್ಲಿ ಹೋಗಿ ನಾನು ಲಿಂಕ್ನ ನಾನೊಂದೇನೊಂದು ಸ್ಟೋರಿ ಹಾಕಿದ್ದೆ. ಸೊ ಆ ಸ್ಟೋರಿನ ಮತ್ತೆ ವಾಪಸ್ ಇದಾಗ್ತೀನಿ. ಬೇಕಾದ್ರೆ ಇಲ್ಲಾಂದ್ರೆ ನನಗೊಂದು DM ಮಾಡಿ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ. ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಬ್ಯಾಂಗ್ಳೂರ್ಲಿ ಇದ್ದೀರಾ, ಇಲ್ಲಾಂದ್ರೆ ಇಲ್ಲಿಂದ ಯಾರಾದರೂ ಬರ್ತೀರಾ ಅಂದ್ರೆ ಜೊತೆ ಬನ್ನಿ, ನಾನು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿ ನಮ್ದು ಒಂದು ಅಷ್ಟು ದೊಡ್ಡ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಇದೆ, ನಮ್ದು ಒಂದು ಸಣ್ಣ ಪಾರ್ಟ್ ಇದೆ ಅಂತ ಒಂದು ಹೆಮ್ಮೆ ಇರುತ್ತೆ. ಗೈಸ್ ಪ್ಲೀಸ್ ಯಾರಾದರೂ ಬರ್ತೀರಾ ಅಂದ್ರೆ ಬನ್ನಿ. ಅಂಡ್ ನನಗೆ ತುಂಬ ಖುಷಿ ಆಗ್ತದೆ. ನಾನು ಇವಾಗ ತರ ರಿಜಿಸ್ಟರ್ ಮಾಡ್ಕೊಂಡೆ. ಸೊ ನೀವು ಯಾರಾದರೂ ಮಾಡ್ಕೋದಿರ ಅಂದ್ರೆ ನಂಗೆ ಒಂದು DM ಮಾಡಿ ಲಿಂಕ್ ಕಳ್ಸಿಕೊಡ್ತೀನಿ. ಕಮ್ ಆನ್, ಲೆಟ್ಸ್ ಡೂ ದಿಸ್. ವಿಲ್ ಸೇವ್ ಆ ಎನ್ವೈರನ್ಮೆಂಟ್. ಅಂಡ್ ನಮ್ ದೇಶ ರೀ ಇದು, ನಮ್ ಗಿಡ ನಾವು ನೆಡ್ಬೇಕು. ಮೈಕ್ ಟೆಸ್ಟಿಂಗ್ 1 2 3. ಅಬ್ದು ಬಾಯ್ ಹಿಯರ್. ಹಾಯ್ ಹೇಳಿ. ಹಾಯ್. ಅಲ್ಲಿ ಹೇಳ್ಬೇಕು ಹಾಯ್. ಈ ಸಲ ಇವತ್ತು ಹಿಂಗ್ ಮಾಡಿಲ್ಲ. ಹಲೋ ಹಾಯ್. ಕ್ವಶನ್ ಕೇಳಿ ಇವಾಗ. ಕ್ವಶನ್ ಕೇಳಬೇಕಾ? ಸ್ಕೂಲಿಗೆ ಹೋಗೋಕೆ ಏನೇನು ತಗೊಂಡೋಗ್ಯಾ? ಸ್ಕೂಲ್ಗೆ ಒಂದು ಬುಕ್, ಒಂದು ಪೆನ್. ಹೌದಾ? ಗಾರೆ ಕೆಲ್ಸಕ್ಕೆ ಹೋಗೋದೆ? ಗಾರೆ ಕೆಲಸ ಕೈ ಬೀಸ್ಕೊಂಡು ಹೋಗೋದು. ಗಾರೆ ಕತ್ತಿ ಅದೇನು ತಗೊಂಡೋಗಲ್ಲ? ಅದು ಮೇಸ್ತ್ರಿ ತಾನೇ ಕೊಡ್ಬೇಕದ್ನ. ಜಿಮ್ಮಿಗೆ ಹೋಗೋಕೆ ಡಬ್ಬಲ್ಸ್ ತಗೊಂಡೋಗಲ್ಲ?
ನಿಮ್ದೆ ಹೇಳ್ಬೇಕು ಬ್ರೋ. ಜಿಮ್ಮಲ್ಲಿ ಉಂಟು ಅಂತ ಹೇಳಿ. ಜಿಮ್ಮಲ್ಲಿ ಇರ್ತದಲ್ಲ. ಸ್ಕೂಲಿಗೆ ಹೋಗುವಾಗ ಹಂಗೆ ಹೋಗ್ಬೋದಲ್ಲ, ಸ್ಕೂಲಲ್ಲಿ ಕೊಡ್ತಾರಾ ಬುಕ್? ಸ್ಕೂಲಿಗೆ ಹೋಗುವಾಗ ಏನಕ್ಕೆ ತಗೊಂಡು ಹೋಗ್ತೀಯ ಬುಕ್ಸ್ ಎಲ್ಲ? ಬರ್ದು ಕಲಿಯಕ್ಕೆ ಅಂತ ಹೇಳಿ. ಬರ್ದು ನಾನು ಹೇಳ್ತೀನಿ. ಜಿಮ್ಮಿಗೆ ಹೋಗಿ ಡಂಬಲ್ಸ್ ತಗೊಂಡು ಹೋಗ್ಬೋದು. ಜಿಮ್ಮಿಗೆ ಹೋಗಿ ನಾನು ನೀರು ತಗೊಂಡು ಹೋಗ್ತೀನಿ. ನೀರು ಏನಕ್ಕೆ? ಕುಡಿಯಕ್ಕೆ. ಇಲ್ಲೇ ಕುಡಿಯೋದಲ್ಲ, ಜಿಮ್ಮಿಗೆ ಹೋಗಿ ಕುಡಿಯೋಕು. ಅಲ್ಲಿ ವರ್ಕೌಟ್ ಮಾಡಿ ಸುಸ್ತಾಗಿ ಕುಡಿಯಕಣ. ಹೆಂಗೆ ನಾವು ಹೆಂಗಿದೆ ದಿನ? ಇಟ್ಸ್ ಗೋಯಿಂಗ್ ಗುಡ್. ಓಕೆ ಗಾಯ್ಸ್ ಆ್ಯಂಡ್ ಐ ಆಮ್ ಎಂಡಿಂಗ್ ಅಪ್ ಮೈ ವ್ಲಾಗ್ ಹಿಯರ್ ಇನ್ ಟೆಲಿಫನ್. ನಮಗೆ ಒಂದು ಸ್ವಲ್ಪ ವರ್ಕ್ ಇದೆ, ನಾವು ಅದನ್ನ ಮುಗಿಸ್ಕೊಂಡು ನಾನು ವಾಪಸ್ ಮನೆಗೆ ಹೋಗ್ತೀನಿ. ಮನೆ ಹೋಗಿ ಎಡಿಟ್ ಮಾಡಿ ವ್ಲಾಗ್ನ ಹಾಕ್ತೀನಿ. ಸೊ ಇವತ್ತದು ವ್ಲಾಗ್ನ ನೆನ್ನೆದು ವ್ಲಾಗ್ನ ಇವತ್ತು ಮಾರ್ನಿಂಗ್ 8:30ಗೆ ಪೋಸ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾಳೆ ಮಾರ್ನಿಂಗ್ 8:30ಗೆ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಆಲ್ವೇಸ್ 8:30ಗೆ ಪೋಸ್ಟ್ ಆಗ್ತಿರುತ್ತೆ. ಆ್ಯಂಡ್ ಈ ಒಂದು ವೀಡಿಯೋ ನಿಮಗೆ ನೋಡಿ ಖುಷಿಯಾಗಿದ್ದರೆ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಖುಷಿಯಾಗಿದ್ದರೆ ಸಬ್ಸ್ಕ್ರೈಬ್ ಜೊತೆ ಒಂದು ಲೈಕ್ ಕೂಡ ಮಾಡ್ಕೊಳ್ಳಿ. ಸೊ ನಾಳೆ ಸಿಗೋಣ. ಬಾಯ್. ಲವ್ ಯು ಆಲ್. ಲವ್ ಯು ಹೇಳಿ ಪಾಪ ನಮ್ಮ ಆಡಿಯನ್ಸ್ ಹೇಳಿ ಬ್ರೋ. ಅವ್ರು ಬರೀ ಹುಡುಗಿಗೆ ಮಾತ್ರ ಹೇಳೋದಂತೆ. ಸರಿ, ನೀವು ಬಾಯ್. ಅವ್ರು ಸಹ ಲವ್ ಯು ಹುಡುಗಿಗೆ ಮಾತ್ರ ಹೇಳೋದು. ಬಟ್ ಐ ಲವ್ ಯು ಆಲ್. ಬಾಯ್.